ಏಕೈಕ ಮಗ. ಒಂದೊಂದೇ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಬೇರೆ ಏನೇನೋ ಮಾಡೋಕ್ಕೆ ಶುರು ಮಾಡೋರು. ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಎಲ್ಲ ಕಮ್ಮಿ ಆಗಿ ಶುರು ಆಯಿತು, ಮಾರ್ಕೆಟ್ ಬಿದ್ದೋಗಕ್ಕೆ ಶುರು ಆಯಿತು. ಸಿನಿಮಾ ಮುಗಿಸ್ಲೇಬೇಕು ಹೆಂಗಾರು ಮಾಡಿ ಅಂತೇಳಿ 1 ಮನೆ ಮಾರಿದ್ರು, 2 ಮನೆ ಮಾರಿದ್ರು. ಸಿನಿಮಾ ಮುಗಿಲಿಲ್ಲ, ಆಲ್ಮೋಸ್ಟ್ ಮುಗಿತಾ ಬಂತು. ಅದು ಆ್ಯಕ್ಚುಲಿ ಒಂದು ನಿಜವಾದ ಒಂದು ಫನ್ನಿಯಸ್ಟ್ ಪಾರ್ಟ್ ಏನು ಅಂದರೆ, ಗಾಂಧಿನಗರದಲ್ಲಿ ಚಿತ್ರ ಮಾಡೋದು ಎಷ್ಟು ಈಸಿನೋ ರಿಲೀಸ್ ಮಾಡೋದು ಅಷ್ಟೇ ಕಷ್ಟ, ಅಥವಾ ಚಿತ್ರ ಮಾಡೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಅದನ್ನು ರಿಲೀಸ್ ಮಾಡೋದು. ಅದು ಸಪೋರ್ಟು ಅದು ಇದೆಲ್ಲ ಒಂದು ಸ್ವಲ್ಪ ಮಣ್ಣಂಗಟ್ಟಿ ಅಂತ ಹೇಳ್ಬೋದು. ಮೊದಲನೇದಾಗಿ ತಲೆ ಹುಡುಕರು ಜಾಸ್ತಿ ಇದ್ದಾರೆ ಇಲ್ಲಿ. ಯಾಕೆಂದರೆ ಸರ್ ನಿಮ್ಮ ಏರಿಯಾನ ಸೆಲ್ ಮಾಡಿಸ್ಕೊಡ್ತೀನಿ ಸರ್ ಅಂತ ಹೇಳಿ ಬಕ್ರ ಮಾಡೋರೆ ಅರ್ಧಕ್ಕರ್ಧ ಸಿಗ್ತಾರೆ. ಆ ದಿವಸದ ಕೂಳು ಆ ದಿವಸಕ್ಕೆ ನೋಡ್ಕೊಳ್ಳೋಕ್ಕೆ ಯಾರು ಸಿಗ್ತಾರೆ ನನಗೆ ಈ ದಿವಸ ಅಂತ ಹುಡುಕೋರು ಸುಮಾರು ಜನ ಇರ್ತಾರೆ. ಅದು ಅವ್ರು ತಪ್ಪಲ್ಲ, ಅದು ಮಾತಾಡೋದು ತಪ್ಪಾಗತ್ತೆ ಆ ಥರ. ಹಾಗಾಗಿ ಎಷ್ಟೋ ಜನ ಇವತ್ತಿಗೂ ಪ್ರಾಪರ್ಟೀಸು ರಿಯಲ್ ಎಸ್ಟೇಟ್ ಎಲ್ಲ ಮಾಡಿರೋರು ಇರ್ಬೋದು, ಅಥವಾ ಇನ್ನೊಂದೇನೋ ಕಷ್ಟಪಟ್ಟಿರ್ಬೋದು, ಸಿನಿಮಾ ಮಾಡಬೇಕು ಅನ್ನೋ ಪ್ಯಾಷನ್ ಇರ್ಬೋದು, ಅರ್ಧಂಬರ್ಧ ಗೊತ್ತಿರುತ್ತೆ. ಅವ್ರ ಮಾತಿನ ಕೇಳ್ಕೊಂಡು ಸಿನಿಮಾ ಶುರು ಮಾಡ್ಬಿಡ್ತಾರೆ. ಹಾಗಾಗಿ ಸರ್ ಬನ್ನಿ ತಲೆ ಹೋಗೋಣ, 10,000 ಕೊಡಿ ಸರ್ ಅಂತಾರೆ. ಏನು ಹೇಳ್ತೀರ? ಚಿತ್ರ ಪಾಪ ಮಾಡ್ಬಿಟ್ಟಿರ್ತಾರೆ 89 ಲಕ್ಷ ಒಂದೊಂದು ಕೋಟಿ ಎಲ್ಲ ಹಾಕಿ ಚಿತ್ರ ಹೊರಗೆ ಬರಲಿಲ್ಲ ಅಂದರೆ ಅದು ಬರಲ್ವೇ 10,000 ಹಣ ಉಳ್ಳಿ ಅಂತ ಕೊಡ್ತಾರೆ. ಹತ್ತಿರೋದು ನೆಕ್ಸ್ಟ್ ಇನ್ನೊಂದು 20-30 ಆಗುತ್ತೆ. ಆ ಥರ ಒಬ್ಬರಲ್ಲ ಇಬ್ಬರಲ್ಲ 4-5 ಜನ ಆಗ್ತಾರೆ. ಒನ್ ಫೈಂಡ್ ಎಲ್ಲರೂ ಕೈ ಕೊಡ್ತಾರೆ. ಅದೇನಾಗುತ್ತೆ ಅಂದರೆ ಸಿನಿಮಾ ಗೊತ್ತಿರೋರು ಮಾತ್ರ ಸಿನಿಮಾ ಮಾಡಬೇಕು ಅಂತ ಒಂದು ಥಂಬ್ ರೂಲ್ ಇದೆ. ನಮಗೆ ಸಿನಿಮಾ ಗೊತ್ತಿರಲಿಲ್ಲ ಅಷ್ಟೊಂದು. ಸಿನಿಮಾ ಮೇಲ್ಮೇಲೆ ಚೆನ್ನಾಗಿ ಗೊತ್ತಿರುತ್ತೆ ಹೊರತು ಒಳಗಡೆ ಇದ್ದಂಥ ಪ್ರಾಬ್ಲಮ್ಸ್ ಗೊತ್ತಿರಲಿಲ್ಲ. ಥಿಯೇಟರ್ ರಿಲೀಸ್ ಪ್ರಾಬ್ಲಮ್ ಅಂತೆ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ಮು, ಡಿಸ್ಟ್ರಿಬ್ಯೂಟ್ರ್ ತೊಗೊಳ್ತಾ ಇಲ್ಲ, ಭಯ ಆಗೋಕ್ಕೆ ಶುರು ಆಗೋಯ್ತು. ಅಂದರೆ ಕೊರಗು ಭಯ ಎಲ್ಲ ಜಾಸ್ತಿ ಆಯ್ತು. ಏನಪ್ಪ ಇದು ಹಿಂಗಾಯ್ತು, ಪ್ರಾಪರ್ಟಿ ನೋಡಿದ್ರೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ, ಸಿನಿಮಾ ನೋಡಿದ್ರೆ ಎಲ್ಲ ಇನ್ವೆಸ್ಟ್ ಮಾಡಿದ್ದೀವಿ. ಅಂತೂ ಇಂತೂ ಕಷ್ಟಪಟ್ಟು, ಅದು ಹೇಳೋಕ್ಕಾಗಲ್ಲ ಕಷ್ಟ ಏನೋ ಅಂತ. ಕಷ್ಟ ಹೇಳ್ಕೊಳ್ಳೋದು ತಪ್ಪಾಗುತ್ತೆ, ಯಾಕಂದರೆ ಅದು ನಮಗೆ ನಾವೇ ಮಾಡ್ಕೊಂಡಿದ್ದು ಅಂತ ಅನ್ಬೋದು. ಬಟ್ ಎಲ್ಲರೂ ಮಾಡೋದು ಒಂದು ಒಳ್ಳೆ ಉದ್ದೇಶಕ್ಕೇನೆ. ಎಲ್ಲ ಒಂದು ಕಡೆ ಭಾಳ ಬೇಜಾರಾಗುತ್ತೆ. ಯಾಕಂದರೆ ಯಾವುದೇ ರೀತಿ ಒಂದು ಅಶ್ಲೀಲತೆ ಇಲ್ದಿರ ಒಂದು ಪ್ಯೂರ್ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಬೇಕು ಅಂತ ನಮ್ಮ ತಂದೆ ಹೊರಟರು. ಮೋಸ್ಟ್ಲಿ ಅದೆಲ್ಲ ಮಾಡಿದ್ರು ವರ್ಕ್ ಆಗ್ಬೋದಾಗಿತ್ತೇನೋ, ಗೊತ್ತಿಲ್ಲ. ಆಗಿಲ್ದೇನೋ ಆಗಿರ್ಬೋದಾಗಿತ್ತೇನೋ. ಸುಮಾರು ಸಿನಿಮಾಗಳಿದೆ ಮಾಡಿದ್ರು ಅದೆಲ್ಲ ವರ್ಕ್ ಆಗದೆ ಇರೋದು. ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇಷ್ಟಪಟ್ಟು ಯಾರು ಬಂದ್ವಲ್ಲ, ಅದು ಒಂದು ಸ್ವಲ್ಪ ಹರ್ಟ್ ಆಯ್ತು ನಮ್ಮ ತಂದೆಗೆ. ತಾಯಿದು ಒಂದೇ ಒಂದು ಗೋಲ್ಡ್ ಚೈನ್ ಮಿಕ್ಕಿತ್ತು, ಮಾಂಗಲ್ಯ ಏನಿತ್ತು, ಅದನ್ನ ಸೇಲ್ ಮಾಡಿ ಸಿನಿಮಾದ ಫಸ್ಟ್ ಕಾಪಿ ತೊಗೊಂಬಂದು ರಿಲೀಸ್ ಮಾಡೋದು. ಅಲ್ಲಿಂದ ಶುರು ಆಯಿತು ಸರ್ ಟ್ರಬಲ್. ಯಾಕೆಂದರೆ ದುಡ್ಡು ಕೊಟ್ಟಿರೋರೆಲ್ಲ ಸಿನಿಮಾ ರಿಲೀಸ್ ಆಯ್ತಲ್ಲ, ಕೊಡಿಯೋದು ದುಡ್ಡು ಆಯ್ತು. ದುಡ್ಡು ಕೊಡಲ್ಲ ಅಂತ ಯಾರು ನಮ್ಮ ಅಪ್ಪ ಹೇಳಿಲ್ಲ. ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಮ್ಮ ಅಪ್ಪ ಹೋಗಿದ್ದು ತಳ ಹೋಗ್ಲಿ ಅಂದ್ಬಿಟ್ಟು ವಿ ರೀಸ್ಟಾರ್ಟೆಡ್ ದ ಹೋಲ್ ಲೈಫ್ ಅಗೇನ್. ನಮ್ಮ ಅಪ್ಪನ ಜಾಯ್ನ್ ಆದೆ. ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೆ. ಏನೋ ಮಾಡಿದ್ವಿ ಛಲ ಬಿಡಲಿಲ್ಲ. ಅಟ್ ಲಾಸ್ಟ್ ಒಂದು ದಿವಸ ಹುಷಾರಿಲ್ಲ ಅಂತ ಹೇಳಿದ್ರು. ಏನಪ್ಪ ಇದು ಹುಷಾರಿಲ್ಲ, ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಮಾಮೂಲಿ ಹುಷಾರು ತಪ್ತಾನೆ ಇದ್ರಲ್ಲ, ಆಸ್ ಅ ಡಯಾಬಿಟಿಕ್ ಪೇಷಂಟ್ ಏನೇನಾಗುತ್ತೋ ಎಲ್ಲ ಇತ್ತು. ಜ್ವರ ಅಂದರು. ಹೋಗಿ ಸೇರಿಸಿದ್ರೆ 3 ದಿವಸದಲ್ಲಿ ICU, 4ನೇ ದಿವಸ ಕಿಡ್ನಿ ಫೇಲ್ಯೂರ್, 5ನೇ ದಿವಸ ಹಾರ್ಟ್ ಎನ್ಲಾರ್ಜು. ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾನಂತೂ ಇದು. ಹಂಗೆ ಶಾಕ್ ಆಗೋಯ್ತದು, ಏನಪ್ಪ ಇದು ಕತೆ ಇದು. ಅವಾಗ ನನಗೆ ರಿಯಲ್ ಪ್ರೆಷರ್ ಶುರು ಆಯಿತು. ಸಾಲ ಕೊಟ್ಟವರೆಲ್ಲ ಹೆಂಗಿದಾರಪ್ಪ ನಿಮ್ಮ ತಂದೆ ಅಂತ ಬಂದು ಕೇಳ್ಕೊಂಡು ಹೋಗೋರು. ನನ್ನ ಪಾಪ ನಮ್ಮ ಅಪ್ಪನ ವಿಚಾರಿಸೋಕೆ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ಅಂತ ನಾನು ಯೋಚಿಸ್ತಾ ಇದ್ದೆ. ಅವ್ರಿಗೆ ಭಯ, ಒಳಗಡೆ ದುಡ್ಡು ಬರುತ್ತೆ ಇಲ್ವೋ ಅಂತ ಅವ್ರಿಗೆ ಪಾಪ ಭಯ. ಬಟ್ ಯಾರು ಕೆಟ್ಟವ್ರು ಯಾರು ಇರಲಿಲ್ಲ. ಯಾಕಂದರೆ ನಮ್ಮ ತಂದೆ ಒಳ್ಳೆಯವರಿದ್ರು. ಮೊದಲನೇದಾಗಿ ಒಳ್ಳೆಯವ್ರ ಜೊತೆಗೆ ಎಂಥ ಕೆಟ್ಟವನು ಕೂಡ ಅವನು ಒಳ್ಳೆ ಅಂತಾರ ನಡ್ಕೋತಾನೆ ಅನ್ನೋದು ಅದೊಂದು ನಂಬಿಕೆ ಯಾವತ್ತೂ ಸುಳ್ಳಲ್ಲ. 7th ಡೇ ನಮ್ಮ ಫಾದರ್ಗೆ ನಿಮೋನಿಯಾ ಆಗಿತ್ತು. ಪಾಪ ಹೆಲ್ಪ್ ಮಾಡಿ ಅಂತ ಹೇಳಿ ಒಂದು ಪೇಪರಲ್ಲಿ ಕೂಡ ಆರ್ಟಿಕಲ್ ಹಾಕಿದ್ರು. ಯಾರೋ ಗೊತ್ತಿಲ್ದಿರೋರು, ಪರಿಚಯ ಆಗಿರೋರು, ಒಂದು ಪ್ರೀತಿ ಇರೋರು 100 ರೂಪಾಯಿ, 200 ರೂಪಾಯಿ, 2,000 ರೂಪಾಯಿ, 1,000 ರೂಪಾಯಿ ಎಲ್ಲ ತೊಗೊಂಡು ಹಾಕಿದ್ರು ಅಕೌಂಟ್ಗೆ. ಒಂದು 10-12 ರೂಪಾಯಿ ಆಗಿತ್ತು 2 ಅವರ್ಸಲ್ಲಿ. ಅಷ್ಟಲ್ಲಿ ನಮ್ಮ ತಂದೆ ಹೋಗ್ಬಿಟ್ರು. ಸರಿ, ಏನು ಮಾಡೋಕ್ಕಾಗತ್ತೆ. ನಂಗೆ ಶಾಕು. ಎಲ್ಲ ಆಯಿತು, ಮುಗಿಸ್ಕೊಂಡ್ವಿ.
ಆಮೇಲೆ ಒಬ್ಬೊಬ್ಬರೇ ಬರೋಕ್ಷ ನಿಮ್ಮ ಅಪ್ಪ ಇಷ್ಟು ಕೊಡ್ಬೇಕಪ್ಪ ಅಷ್ಟು ಕೊಡ್ಬೇಕಪ್ಪ. ನನ್ಗೆ ಯಾರನ್ನು ನಂಬೋದು ಬಿಡೋದು ಗೊತ್ತಾಗಲಿಲ್ಲ ನಾನು ಒಂದು ಸೆಕೆಂಡು. ಯಾಕಂದರೆ ಕೊಟ್ಟಿಲ್ದಿರೋರು ಯಾರೋ ಬಂದು ನನ್ನ ಮುಂದೆನೇ ಒಬ್ರಿಗೆ ಸಾಲ ತೀರಿಸಿದಾರೆ ಲಿಟ್ರಲಿ, ನಾನು ನೋಡಿದ್ದೀನಿ. ಅವ್ರು ಬಂದು ನಿಮ್ಮಪ್ಪ ಇನ್ನೂ ಕೊಡ್ಬೇಕಪ್ಪ ದುಡ್ಡು. ನನಗೆ ಯಾರನ್ನು ನಂಬ್ತೀರ, ಯಾರನ್ನು ಬಿಡ್ತೀರ? ನಾನು ಡಿಸೈಡ್ ಮಾಡಿದೆ, ಇಲ್ಲ ಐ ಹ್ಯಾವ್ ಟು ಏನಾದರೂ ಮಾಡಿ ಒಂದು ನಿರ್ಧಾರಕ್ಕೆ ಬಂದುಬಿಡ್ಬೇಕು. ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ಅಂದರೆ ಇನ್ನೂ ಜಾಸ್ತಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ, ಸಪೋರ್ಟ್ ಮಾಡಿ. ಎಲ್ಲರೂ ಸಿಂಪತಿ ಕೆಲಸ ಕೊಡೋಕ್ಕೆ ಶುರು ಮಾಡಿದ್ರು. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ದಯದಾಕ್ಷಿಣ್ಯ ಇಟ್ಟು ಕೆಲಸ ಕೊಡೋಕ್ಕೆ ಶುರು ಮಾಡಿದಾಗ ದುಡ್ಡಿನ ದಯದಾಕ್ಷಿಣ್ಯಗೆ ಕೊಡ್ತಾರೆ, ಯಾರು ಪ್ರೊಫೆಷ್ನಲ್ ಆಗಿ ಕೊಡೋಲ್ಲ. ಅದೇ ಆಗೋದು ಪ್ರಾಬ್ಲಮ್. 1 ತಿಂಗಳು ನೋಡಿದೆ, 2 ತಿಂಗಳು ನೋಡಿದೆ, ಅಣ್ಣ ಅಪ್ಪ ಬಾರೋ ಈ ಪ್ರೋಗ್ರಾಮಲ್ಲಿ ಗೆಸ್ಟಾಗಿ ಮಾಡಬಾರೋ, ಆ ಕೋಆರ್ಡಿನೇಷನ್ ಮಾಡಿದೆ, ಎಲ್ಲ ಮಾಡಿದೆ. ಯಾಕೋ ಮನಸ್ಸಿಗೆ ತುಂಬ ತೃಪ್ತಿ. ಏನು ಮಾಡೋದಪ್ಪ, ಇದನ್ನ ಇಷ್ಟೆಲ್ಲ ನಂಬ್ಕೊಂಬಂದೆ. ಒಂದು ಸ್ವಲ್ಪ ಟೈಮು ಎಲ್ಲರೂ ಎಷ್ಟೆಲ್ಲ ಬೆಲೆ ಕೊಡ್ತಾರೋ ಮರ್ಯಾದೆ ಕೊಡ್ತಾರೆ, ಇವತ್ತು ಏನು ಇಲ್ವಲ್ಲಪ್ಪ ನಮ್ಗೆ ಆಗಿದೆಯಲ್ಲ. ನನಗೂ ಎಲ್ಲ ಒಂದು ಕಡೆ ಹೋಪ್ಸ್ ಹೊರಟೋಯ್ತು ಲೈಫ್ ಮೇಲೆ. ಆಮೇಲೆ ಬೇಡ, ಇದು ಯಾಕೋ ನನಗೆ ಸಿನಿಮಾ ಸೆಟ್ ಆಗಲ್ಲ. 1 ವರ್ಷ ಟ್ರೈ ಮಾಡ್ತಿದ್ರು, 1 ವರ್ಷ ಮಾಡಿದೆ, ಬಟ್ ಯಾಕೋ ಆಗಲ್ಲ ಇದು ನನಗೆ ಅಂತ ಅನ್ಸಕ್ಕೆ ಶುರು ಆಯಿತು. ಚಿಲ್ಲರೆ ಕಾಸು ಬರ್ತಾಯಿತ್ತು ನೋಡಿ. ಬಟ್ ಒಂದು ವಿಷಯ ಏನು ಅಂದರೆ, ನಮ್ಮ ಫಿಲ್ಮ್ದು ಸಬ್ಸಿಡಿಗೆ ಫೈಲ್ ಮಾಡಿದ್ವಿ ನಾವು. ಸಬ್ಸಿಡಿಗೆ ಫೈಲ್ ಮಾಡಿದ್ದು ಲಾಸ್ಟ್ ಡೇ, ಮಾರ್ಚ್ 31 ಲಾಸ್ಟ್ ಡೇ ಫೈಲ್ ಮಾಡಿದ್ದು. 3ನೇ ದಿವಸ ಚೆನ್ನಾಗಿದ್ವಿ. 4ನೇ ದಿವಸ ಅಪ್ಪ ಹುಷಾರಿಲ್ಲ ಅಂದರು. 7ನೇ ದಿವಸ ಅಡ್ಮಿಟ್ ಮಾಡಿದೆ. 13th ಡೇ ನಮ್ಮ ತಂದೆನೇ ಹೋಗ್ಬಿಟ್ರು. ಅವ್ರಿಗೆಲ್ಲೋ ಒಳಗಡೆ ಏನು ಇನ್ಸ್ಟಿಂಕ್ಟ್ ಅಂತಾರಲ್ಲ ಗೊತ್ತಿಲ್ಲ, ಪ್ರಾಬಬ್ಲಿ ಆ ಸಬ್ಸಿಡಿ ದುಡ್ಡು ಏನು ಬಂತು ಸಿನಿಮಾದ, ಅದು ಬಂದಿರಲೇ ಹೋಗಿದ್ರೆ ಮೋಸ್ಟ್ಲಿ ವಿನಾಯಕ್ ಜೋಶಿ ಇವತ್ತು ಮುಂದೆ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರಲಿಲ್ಲ. ಒಂದ ಫೋಟೋಲ್ ಫ್ರೇಮ್ ಆಗಿರ್ತಿದ್ದ, ಇಲ್ಲರೆ ಯಾವುದೋ ಎಲ್ಲ ಕಡೆ ತಲೆ ಮುರ್ಸ್ಕೊಂಡು ಇರ್ತಿದ್ದ. ಬಟ್ ಅದೇ ಟೈಮ್ಗೆ ಐ ಶುಡ್ ಆಲ್ವೇಸ್ ರಿಮೆಂಬರ್ 2 people in my life. One is Sudeep and Puneet ಅವರು, the whole family. ಪಾರ್ವತಮ್ಮ ರಾಜ್ಕುಮಾರ್ ಅವರು, ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್. ಯಾಕೆಂದರೆ ಅವ್ರು ನನಗೆ ದುಡ್ಡು ಕೊಟ್ಟರು, ಅದು ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಕೊಟ್ಟರು, ಕಾನ್ಫಿಡೆನ್ಸ್ ಕೊಟ್ಟರು, ಮಾಡು ಅಂತ ಹೇಳಿ. ಪುನೀತ್ ಅವರು ಹಿ ಆಲ್ವೇಸ್ ಹೆಲ್ಪ್ ಮಿ ಔಟ್. ಸುದೀಪ್ ಕರೆದು ನನ್ನ ಜೊತೆಗಿರೋ, ನೀನು ಮಾಡು, ಆಗತ್ತೆ ನಿನ್ನ ಕೈಲಿ. ಇನ್ನೂ ನಂಗೆ 19 ವರ್ಷ, ನನ್ನಲ್ಲಿ ಏನಿದೆ ಅಂತ ಹೇಳಿ ಆ ಮನುಷ್ಯ ನಂಗೆ ಕರೆದು, ಐ ವಾಸ್ ಮ್ಯಾನೇಜಿಂಗ್ ಆಲ್ ಹಿಸ್ ಡೇಟ್ಸ್. ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ಡಿಸ್ಕಸ್ ಮಾಡ್ತಾ ಇದ್ದೆ, ಆ್ಯಕ್ಟ್ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ಮಾಡು ನೀನು ಅಂತ ಹೇಳಿ ತಿಂಗಳಿಗೆ ಇಷ್ಟು ಸಂಬಳ ಅಂತ ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ನಿಜವಾಗ್ಲೂ ನನಗೆ ಕೆಲವು ಸಲ ಬೇಜಾರಾಗೋದು, ಏನಪ್ಪ ನಾನು ಕೆಲಸನೇ ಮಾಡ್ತಾ ಇಲ್ಲ ಅಂದರೆ ಇಷ್ಟು ಹೆಲ್ಪ್ ಮಾಡ್ತಾ ಇರಲ್ಲ ಇವರು ಅಂತ. ದಟ್ ವಾಸ್ ದಿ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್.